ಗೈಸ್ ಇವತ್ತು ಲೈಫಲ್ಲಿ ಫಸ್ಟ್ ಟೈಮು ಬೈಕಲ್ಲಿ ಓಡ್ತಾ ಇರೋದು. ಬೇಜಾನ್ ಅಂದ್ರೆ ಬೇಜಾನ್ ಖುಷಿ ಆಗ್ತಾ ಇದೆ. ಅಲ್ಲ ನನಗಂತ ಬ್ಯಾಕ್ ಪೈನು ನೆಕ್ ಪೈನ್ ಎಲ್ಲ ಬಂದ್ಬಿಟ್ಟು ಕುತ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಗಾಡಿ ಬಿಟ್ಟು ಇನ್ನೊಂದು ಗಾಡಿ ಎತ್ಕೊಂತ ಇದೀವಿ ಅನ್ನಲ್ಲ ನೋಡಿ ಇದೆ. ಆಗಲ್ಲ ಗೈಸ್, ಬೈಕಲ್ ಮಾತ್ರ 150 ಕಿಲೋಮೀಟರ್ ಬರಕ್ಕೆ ಆಗಲ್ಲ. ಸುದೀಪ್ದು ಬೇಗ ಶೂಟ್ ಮುಗಿಸಿ ಫಸ್ಟ್ ಊಟ ಮಾಡ್ಬೇಕು ಗೈಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ತುಂಬಾ ದಿನ ಆಗಿತ್ತು ವ್ಲಾಗ್ ಮಾಡಿ, ಇವತ್ತು ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅಂದ್ರೆ ಇವತ್ತು ನಾನು ಸುದೀಪ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅವ್ನು ನನಗೆ 8:30ಗೆ ಮನೆ ಹತ್ರ ಬಂದಿದ್ದ. ಸೊ ಟೈಮ್ ಆಲ್ರೆಡಿ 8 ಆಗಿಬಿಟ್ಟಿದೆ. ಸೊ ಬನ್ನಿ ಬೇಗ ಹೊರಡೋಣ. ಏನಕ್ಕೆ ಹೋಗ್ತಾ ಇರೋದು ಅಂತೆಲ್ಲ ಅಲ್ಲಿ ರೀಚ್ ಆದ್ಮೇಲೆ ಹೇಳ್ತೀನಿ. ಸೊ ಗೈಸ್ ಇವಾಗ ಗಾಡಿ ಹತ್ಕೊಂಡು ಹೊಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಸುದೀಪ್ ಅವ್ರ ಮನೆ ರೀಚ್ ಆಗಿದ್ದೀನಿ. ನೋಡಿ ಸುದೀಪ್ ಬಂದ. ವೆಲ್ಕಮ್ ಟು ಮಿಸ್ಟರ್ ಸುದೀಪ್ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವತ್ತು ಮೈಸೂರಿಗೆ ಏನಕ್ಕೆ ಹೋಗ್ತಾ ಇರೋದು ಅಂದ್ರೆ ನಮ್ಮ ಸುದೀಪ್ ಒಂದು ಪ್ರಮೋಷನ್ ಶೂಟ್ ಇತ್ತು. ಸೊ ಅದಕ್ಕೆ ಹೋಗ್ತಾ ಇರೋದು. ಗೈಸ್ ಇವತ್ತು ಲೈಫಲ್ಲಿ ಫಸ್ಟ್ ಟೈಮು ಬೈಕಲ್ಲಿ ಓಡ್ತಾ ಇರೋದು ಮೈಸೂರಿಗೆ. ಲೈಕ್ 100 ಕಿಲೋಮೀಟರ್ಸ್ ಮೇಲೆ ನಾನು ಬೈಕಲ್ಲಿ ಯಾವತ್ತೂ ಹೋಗೇ ಇಲ್ಲ. ಸೊ ಅನ್ಕೊಂತಿದ್ದೆ ಯಾವತ್ತಾದ್ರೂ ಹೋಗ್ಬೇಕು. ಲೈಕ್ ರೈಡರ್ಸ್ 150ನಾ? ಹಾಂ ಅಲ್ಲ, ನಾನು 100 ಕಿಲೋಮೀಟರ್ಸ್ ಮೇಲೆ ನಾನು ಬೈಕಲ್ಲಿ ಯಾವತ್ತೂ ಹೋಗೇ ಇಲ್ಲ. ಸೊ ಅನ್ಕೊಂತ ಇದ್ದೆ ಯಾವತ್ತಾದ್ರೂ ಹೋಗೋಣ ಲೈಕ್ ಲಾಂಗ್ ರೈಡರ್ಸ್ ಥರ ಅಂತ. ನಿಮ್ಮನ್ನ ತಡೆದಿರುವವರು ಯಾರು? ಸೊ ಫೈನಲಿ ಟೈಮ್ ಬಂತು. ಇವನವನೆಲ್ಲ ಸೊ ಹಿಂಗೆ ಮೈಸೂರಲ್ಲಿ ಪ್ರಮೋಷನ್ ಸಿಕ್ಕಿದೆ. ನೆಕ್ಸ್ಟ್ ಗೋವಾಲ್ ಸಿಕ್ಲಿ, ದುಬೈಯಲ್ಲಿ ಸಿಕ್ಲಿ, ಹೋಗ್ತಾ ಇರೋಣ. ಸೊ ಗೈಸ್ ಫೈನಲಿ ಸುದೀಪ್ ಅವ್ರ ಅಪ್ಪ ಕಂಪ್ನಿ ಹತ್ರ ರೀಚ್ ಆಗಿದ್ದೀವಿ. ಸೊ ಆಸ್ ವೆಲ್ ನನ್ನ ಗಾಡಿನ ಬಿಟ್ಟು ಅವ್ರ ಗಾಡಿ ಎತ್ಕೊತಾ ಇದ್ದೀವಿ. ಸೊ ಈ ವಿಡಿಯೋಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದರೆ, ಈ ಗಾಡಿನ ಬಿಟ್ಟು ಈ ಗಾಡಿ ಎತ್ಕೊಂಡ್ವಿ. ಇನ್ನೊಂದು 10 ಕಿಲೋಮೀಟರ್ ಆದಮೇಲೆ ಈ ಗಾಡಿನ ಬಿಟ್ಟು ಇನ್ನೊಂದು ಗಾಡಿ ಎತ್ಕೊತಾ ಇದ್ದೀವಿ ಇವತ್ತು. ಸೊ ಗೈಸ್ ಆ ಗಾಡಿ ಬಿಟ್ಟು ಇನ್ನೊಂದು ಗಾಡಿ ಎತ್ಕೊತಾ ಇದ್ದೀವಿ ಅನ್ನಲ್ಲ ನೋಡಿ ಇದೆ. ಇದರಲ್ಲಿ ಒಂದು ಕಾಮನ್ ಥಿಂಗ್ ಏನು ಅಂದರೆ, ಯಾವ ಗಾಡಿ ಎತ್ಕೊಂಡ್ರು ನಮ್ಮ ಡ್ರೈವರ್ ಬಂದು ನಮ್ಮ ಸುದೀಪೆ. ಸೊ ಗೈಸ್ ಫೈನಲಿ ಕಡೆಗೆ ಗೈಸ್ ನಾನು ಒಬ್ಬನೇ ಕರೆಕ್ಟಾಗಿ ಓಡಿಸೋದು, ಅದಕ್ಕೆ ನಾನು ಒಬ್ಬನೇ ಓಡಿಸೋದು ಅದಕ್ಕೆ ನನ್ನ ಮೇಲೆ ಆಣೆ ಇಟ್ಟು. ನೋಡಿದ್ರಲ್ಲ ಗೈಸ್, ಕಾರ್ ಯಾರ ಹತ್ರ ಕಲ್ತಿದ್ದು ಅಂತ. ಯಾರ ಹತ್ರ ಕಲ್ತಿದ್ದು ಗೈಸ್? ನಮ್ಮ ಅಪ್ಪನ ಹತ್ರ ಕಲ್ತಿದ್ದು. ಕಲ್ತಿದ್ದವ್ರ ಅಪ್ಪ ಹತ್ರನೇ. ಆದ್ರೆ ನಾನು ಇಲ್ಲಾಂದ್ರೆ ಕಾರ್ ಕೊಡ್ತಾ ಇರ್ಲಿಲ್ಲ. ಇನ್ನ ಗಾಡಿ ಓಡಿಸೋದ್ರಲ್ಲಿ ನಾನು ಪರ್ಫೆಕ್ಟ್ ಗೈಸ್. ನಾನು ಆರಾಮಾಗಿ ಒಂದು ಲೆವೆಲ್ ಸ್ಪೀಡಲ್ಲಿ ಹೋಗ್ತೀನಿ. ಇವನು ಮತ್ತೆ ಅವ್ನು ರಿತಿಕ್ ಅಂತ ಅವನಲ್ಲ, ಬರೀ ರ್ಯಾಶ್ ಡ್ರೈವಿಂಗ್ ಇವ್ರು ಇಬ್ಬರದು. ಎಲ್ಲಿ ಇಷ್ಟು ಗ್ಯಾಪ್ ಸಿಕ್ಕರೆ ಸಾಕು ನುಗ್ತಾ ಇರ್ತಾರೆ. ಈ ಥರ ಡ್ರೈವಿಂಗ್ ಇವ್ರದ್ದು ಪರ್ಫೆಕ್ಟ್ ಅಂತೆ. ಪರ್ಫೆಕ್ಟ್ ಅದೇ ಪರ್ಫೆಕ್ಟ್, ಹಂಗೆ ಇರಬೇಕು ಗೈಸ್. ಅದು ರೈಡರ್ ಅಂದ್ರೆ. ಅವನ್ ಇಷ್ಟು ಗ್ಯಾಪಲ್ಲಿ ನುಗ್ಸಿ ಎಲ್ಲಿ ಬ್ಯಾಂಡೇಜ್ ಹಾಕೊಂಡ್ ಬರ್ತಾನೆ. ಗೈಸ್ ಇವಾಗ ಪೆಟ್ರೋಲ್ ಹಾಕ್ಕೊಂಡು ಬಂದಿದ್ದೀವಿ. ಗೈಸ್ ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಇವಾಗ ನಾನು ನನ್ನ ಡ್ರೈವರ್ ಜೊತೆ ಡೈರೆಕ್ಟ್ ಮೈಸೂರು. ಗೈಸ್ ಇವಾಗ ಹೋಗೋ ದಾರಿಯಲ್ಲೇ ಜ್ಯೂಸ್ ಕುಡಿಯೋಣ ನಾನು ಬಂದಿದ್ದೀವಿ ಇಲ್ಲಿ. ಸೊ ಇನ್ನೂ ಲೈಕ್ 2.5 hours ಜರ್ನಿ ಇದೆ. ಲೈಕ್ ಇನ್ನೂ 109 ಕಿಲೋಮೀಟರ್ಸ್ ಇದೆ. ಬನ್ನಿ ಜ್ಯೂಸ್ ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ಗೈಸ್ ಇನ್ನೊಂದು ಸ್ವಲ್ಪ ದೂರ ಬಂದು ಒಂದು ಶಾರ್ಟ್ ಬ್ರೇಕ್ ತಗೊಂಡಿದ್ದೀವಿ ಗಾಡಿಯಲ್ಲಿ. ಆಗಲ್ಲ ಗೈಸ್, ಬೈಕಲ್ಲಿ ಮಾತ್ರ 150 ಕಿಲೋಮೀಟರ್ ಬರೋಕ್ಕೆ ಆಗಲ್ಲ. ನನಗಂತ ಬ್ಯಾಕ್ ಪೈನು ನೆಕ್ ಪೈನ್ ಎಲ್ಲ ಬಂದ್ಬಿಟ್ಟು ಕುತ್ಕೊಳಕ್ಕೆ ಆಗ್ತಾ ಇಲ್ಲ. ಅನ್ಕೊಂತ ಇದ್ದೆ ಯಾವತ್ತಾದ್ರೂ ಹೋಗೋಣ ಲೈಕ್ ಲಾಂಗ್ ರೈಡರ್ಸ್ ಥರ ಅಂತ. ಸೊ ಒಂದು ಶಾರ್ಟ್ ಬ್ರೇಕ್, ಒಂದು 10 ನಿಮಿಷ ಶಾರ್ಟ್ ಬ್ರೇಕ್ ತಗೊಂಡು ಹೊರಡೋಣ. ಇನ್ನು ಮೋಸ್ಟ್ಲಿ 60 ಕಿಲೋಮೀಟರ್ ಮೇಲೆ ಇದೆ ಮೈಸೂರು. ಜಸ್ಟ್ ಮೈಸೂರು ರೀಚ್ ಆಗಿದ್ದೀವಿ. ಇಲ್ಲಿಂದ ಲೊಕೇಶನ್ ಬಂದು 7 ಕಿಲೋಮೀಟರ್ ಇದೆ. ಬನ್ನಿ ಅಲ್ಲೋಗಿ ರೀಚ್ ಆಗಿ ಸಿಗ್ತೀನಿ. ಸೊ ಗೈಸ್ ಫೈನಲಿ ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಬೇಗ ಇವಾಗ ಸುದೀಪ್ದು ಫಸ್ಟು ಇಲ್ಲಿ ನೋಡಿ ಹೆಲ್ಮೆಟ್ ಆಗಿಬಿಟ್ಟು ಹೇರ್ ಸ್ಟೈಲೇ ಕರೆಕ್ಟಾಗಿ ಕುತ್ಕೊತಾ ಇಲ್ಲ. ಸೊ ಫೈನಲಿ ಇವಾಗ ಸುದೀಪ್ದು ಬೇಗ ಶೂಟ್ ಮುಗಿಸಿ ಫಸ್ಟ್ ಊಟ ಮಾಡ್ಬೇಕು ಗೈಸ್. ಕೈ ಬೆನ್ನು ನೋವು ಕತ್ ನೋವು ಬಂದು ಫುಲ್ ಹೊಟ್ಟೆ ಹಸಿತೈತೆ ಸುಸ್ತಾಗಿ. ಸೊ ಬನ್ನಿ ಬೇಗ ಶೂಟ್ ಮುಗಿಸೋ ಊಟ ಮಾಡೋಣ. ಸೊ ಗೈಸ್ ಇವಾಗ ಸುದೀಪ್ದು ಶೂಟ್ ಎಲ್ಲ ಮುಗೀತು. ಇವಾಗ ನಾವು ಎಲ್ಲಿಂದ ಹೊಡ್ತಾ ಇದ್ದೀವಿ. ಸೊ ಫಸ್ಟ್ ಇವಾಗ ಹೋಗಿ ಊಟ ಮಾಡಬೇಕು. ಸಖತ್ ಹೊಟ್ಟೆ ಹಸಿತೈತೆ ಸುಸ್ತಾಗಿ ಮಾತ್ರ. ಸೊ ಬನ್ನಿ ಡೈರೆಕ್ಟ್ ಊಟ ಮಾಡೋದ್ರ ಸಿಗೋಣ.
ಪಕ್ಕ ರಿಯಲ್ ನಿಮ್ಮಿಬ್ರದ್ದು ಫ್ಯಾನ್ ಅಣ್ಣ. ಅದೇ ನಿಮ್ಮ ಶಿಷ್ಯ ಅಂತ ಅಂತೀರ ನೋಡಿ ವಿಡಿಯೋದಲ್ಲಿ, ಅವ್ರು ಪಾಪ ಹೊಟ್ಟೆ ಇಬ್ರಿಗೂ ಹೊಟ್ಟೆ ಉಳಿಸ್ತಿರತ್ತಾನೆ ಸೂಪರ್ ಅನ್ನ. ನಿಮ್ದು ಅಂತ ನಿಂದು ಇನ್ನೊಂದನ್ನ ಅವ್ರೆ ಉಳಿವಾಳದಲ್ಲಿ ಅವ್ರದ್ದು 3 ಜನದ್ದು ಆನ್ ಮಾಡ್ಕೊಂಡಿರ್ತೀನಿ. ನಂಗೆ ಯಾರ್ಯಾರು ಬೇಕೋ ಅವ್ರದ್ದೆಲ್ಲ ಆನ್ ಮಾಡ್ಕೊಂಡಿರ್ತೀನಿ. ಓಕೆ ಸಿಗ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಯಾರೋ ಕಣ್ಣಿಡ್ತಾರೆ, ತುಂಬಾ ಖುಷಿ ಆಗೋಯ್ತು ನನಗಂತ. ಫಸ್ಟ್ ಟೈಮ್. ಅಂಡ್ ಇವಾಗ ಫೈನಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಇಲ್ಲೇ ಹತ್ರದಲ್ಲೇ ಒಂದು ಹೋಟೆಲ್ ಇತ್ತು, ಸೊ ಅದಕ್ಕೆ ಊಟಕ್ಕೆ ಬಂದಿದ್ದೀವಿ. ಸೊ ಗೈಸ್ ಬಂದು ಇವಾಗ ಊಟ ಆರ್ಡ್ರ್ ಮಾಡಿದ್ದೀವಿ. ಸೊ ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಊಟ ಬಂದ್ಮೇಲೆ ತೋರಿಸ್ತೀನಿ. ಅಲ್ಲಿ ನೋಡಿ ಖುಷಿ ಸುವೇಲ್ ಮುಕ್ತಲ್ಲಿ ಖುಷಿ ನೋಡಿ ಎಷ್ಟು ಖುಷಿ ಆಯ್ತು. ಫಸ್ಟ್ ಡಿಶ್ ತಂದೂರಿ ಬಂದಿದೆ. ಇನ್ನು ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಎಲ್ಲ ಬಂದ್ಮೇಲೆ ತೋರಿಸ್ತೀನಿ. ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ. ಚಾನ್ಸೇ ಇಲ್ಲ. ಈಗ ಒಂದೊಂದೇ ಆರ್ಡ್ರ್ ಬಂದಿಷ್ಟು ನಾನು ತಿಂದ್ಬಿಡ್ತೀನಿ. ಅದೇಂಗೆ ತೋರಿಸ್ಬಿಡ್ತೀಯಲ್ಲ, ಎಲ್ಲ ಬಂದಿದ್ದಷ್ಟು ತೋರಿಸ್ತೀಯ, ಒಂದೊಂದೇ ತೋರಿಸ್ತೀನಿ ಅಂತ ಹೇಳ್ಬಿಡು. ಒಂದೊಂದೇ ತೋರಿಸ್ತೀನಿ. ಗೈಸ್ ನಾನು ತಿನ್ನೋದು ಕಡಿಮೆ, ನನ್ನ ಜೊತೆ ಇನ್ನೂ ಇಬ್ರು ಇರ್ತಾರೆ. ಸುದೀಪ್ ಫಿಕ್ಸು RK ಚೆಫ್ ಅಂತ ಸರಿಯಾಗಿ ಇಳಿಸ್ತಾರೆ ಗೈಸ್. ಏನಿಲ್ಲ ಅಂದರು ಒಳ್ಳೆ ಬ್ಯಾಟ್ಸ್ಮನ್ ಅಂದರೆ ಅವರಿಬ್ರೆ. ಒಂದಿಲ್ಲ ಅವನೇ, ಇನ್ನೊಬ್ಬಂದು ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಅವನು. ಸೊ ಗೈಸ್ ನಮ್ಮ ಸೆಕೆಂಡ್ ಡಿಶ್ ಬಂದಿದೆ. ನೆಕ್ಸ್ಟ್ ಏನು ಬರುತ್ತೆ ಅದು ತೋರಿಸ್ತೀನಿ. ಅಲ್ಲಿ ನೋಡಿ ಬ್ಯಾಟಿಂಗು ಗೈಸ್ ಇನ್ನೂ ಅರ್ಧ ಪೀಸ್ ತಿಂದಿದ್ದೀನಿ. ಇದು ಮುಗಿಸಿ ಇದು ಸ್ಟಾರ್ಟ್ ಆಲ್ರೆಡಿ. ಏನು ಫಾಸ್ಟಾಗಿ ತಿಂತಾರೆ ಗಾಯ್ಸ್. ಬೆಳಗ್ಗೆಯಿಂದ ಊಟ ಏನು ಮಾಡಿರಲಿಲ್ಲ, ಅದಕ್ಕೆ ಹೊಟ್ಟೆ ತುಂಬ ಹಸಿದಿಂದ ಅದಕ್ಕೆ ತಿಂತಾ ಇರೋದು. ಭರ್ಜರಿ ಬ್ಯಾಟಿಂಗ್ ಮಾಡಬೇಕು. ಇವನು ಅವ್ನು ಮಾತ್ರ ಸಕ್ಕತ್ ಫಾಸ್ಟ್, ಏನರಲ್ಲಿಲ್ಲ ಅಂದ್ರೆ ತಿನ್ನೋದ್ರಲ್ಲಿ. ಫೈನಲಿ ಬಿರಿಯಾನಿ ಬಂದೈತೆ. ನನಗೇನು ಅನಿಸ್ತು ಅಂದರೆ ಒಂದೇ ಬಿರಿಯಾನಿ ಸಾಕಿಬ್ರು ತಿನ್ಬೋದು ಅಂತ. ಸೊ ನಮ್ಮ ಬಾಸು ಒಂದು ಫುಲ್ ಖಾಲಿ ಮಾಡ್ತಾರಂತೆ. ಇನ್ನೊಂದರಲ್ಲಿ ಎಷ್ಟಾಗೋದು ಅಷ್ಟೇ, ನಾನು ಮಿಕ್ಕಿದ ಪಾರ್ಸಲ್ ಎಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಇದು ಮುಗೀತು. ಅಮಾಯಕ ನೋಡಿ ಗಾಯ್ಸ್, ಅಮಾಯಕ ಈ ಜನ್ಮದಲ್ಲಿ ನೀನು ಉದ್ದಾರ ಆಗಲ್ಲ. ಅವ್ನು ಖಾಲಿ ಮಾಡ್ದ, ನಂದು ಅರ್ಧ ತಿಂದೆ, ಅರ್ಧ ಪಾರ್ಸಲ್ ಆಗೈತೆ ಅಲ್ಲಿ ಅಷ್ಟೇ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಗೈಸ್ ಹೊಸ ಸಬ್ಸ್ಕ್ರೈಬರ್ ನಮ್ಮದು. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಗೈಸ್ ಇವಾಗ ಫೈನಲಿ ತಿಂದಿದ್ದೆಲ್ಲ ಮುಗೀತು. ಇವಾಗ ಹೋಗೋ ದಾರಿಯಲ್ಲಿ ಸುದೀಪ್ ಏನೋ ಇಸ್ಕೊಬೇಕಂತೆ. ಸೊ ಅದು ಇಸ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ. ಇವಾಗ ಮೋಸ್ಟ್ಲಿ ಟೈಮು 2:30 ಆಗ್ತಾ ಇದೆ ಇವಾಗ. ಸೊ 5-6 ಒಳಗಡೆ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಬನ್ನಿ ಹೋಗೋಣ. ಬಾಯ್ ಥ್ಯಾಂಕ್ ಯು ಗೈಸ್. ತುಂಬ ಚೆನ್ನಾಗಿ ಮಾತಾಡಿದ್ರು. ಫಸ್ಟ್ ಟೈಮ್ ಸಿಕ್ಕಿದ ತಕ್ಷಣ ಬೇಜಾನ್ ಅಂದರೆ ಬೇಜಾನ್ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೊ ಮಚ್. ಮಾಡಿದ್ಕು ಸಾರ್ಥಕ ಆಯ್ತಲ್ಲ. ಎಕ್ಸ್ಪೆಕ್ಟೇಷನ್ ಮಾಡಿದೆ ಅಲ್ಲ. ವ್ಲಾಗ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಇಷ್ಟು ದಿನ ರೀಲ್ಸ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಇನ್ನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ಮಾಡೇ ಮಾಡ್ತೀನಿ ಗೈಸ್. ಸೊ ಕೆಲವೊಂದು ವ್ಲಾಗ್ಸ್ನ ಮಾಡಿದ್ದಾನೆ, ಬಟ್ ಅದನ್ನು ಪೋಸ್ಟ್ ಮಾಡಿಲ್ಲ, ಯಾಕಂದರೆ ಅವನಿಗೆ ಸ್ಯಾಟಿಸ್ಫೈ ಇಲ್ಲ ಅಂತ. ಈ ವ್ಲಾಗು ಅದು ಏನೇ ಆದರೂ ಕೂಡ ನಾಳೆನೇ ಪೋಸ್ಟ್ ಮಾಡ್ತಾನೆ, ಅದಂತೂ ಫಿಕ್ಸು. ಫೈನಲಿ ಸುದೀಪ್ ಒಂದು ಟೆಡಿ ಬಿಯರ್ ತಗೊಂಡ. ಇಲ್ಲಿ ನೋಡಿ ನನ್ನ ಕೈಯಲ್ಲಿ, ಇಲ್ಲಿ ಹೆಲ್ಮೆಟ್ಟು, ಇಲ್ಲಿದು ಇನ್ನು ವಾಟ್ರ್ ಬಾಟಲ್ ಐತೆ. ಫ್ರೀಯಾಗಿ ಹಂಗೆ ನಿಂತ್ಕೊಂಡು ಅವ್ನು ನೋಡಿ. ಒಂದು ಕೆಲಸ ಮಾಡಲ್ಲ ಗಾಯ್ಸ್ ಇವನು. ನನಗೆ ಹೇಳ್ತಾರೆ ವ್ಲಾಗಲ್ಲಿ ಒಂದು ಕೆಲಸ ಮಾಡಲ್ಲ ಅಂದರೆ ಇವನೇ. ರಿತಿಕ್ ಕೇಳ್ಬಿಡಿ ಬೇಕಂದ್ರೆ. ಗಾಡಿ ಓಡಿಸ್ತಿಲ್ವಾ? 3 ಅವರ್ ಗಾಡಿ ಜರ್ನಿ ಮಾಡ್ಬೇಕಮ್ಮ. ಜರ್ನಿ ಎಷ್ಟು ಕಷ್ಟ ಗೊತ್ತಾಗ. ಆಯ್ತು ನಾನು ಓಡಿಸ್ತೀನಿ ಬಾ. ಇಂಥ ನೋಡಿ ಗೈಸ್, ಇದಕ್ಕೂ ಬೇಡ ಅಂತಾನೆ. ಬನ್ನಿ ಇವಾಗ ಡೈರೆಕ್ಟ್ ಬೆಂಗಳೂರು, ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬಿಟ್ಟೆ ಸಿಗ್ತೀನಿ. ಸೊ ಗೈಸ್ ಫೈನಲಿ ಇವಾಗ ಫಸ್ಟ್ ಸ್ಟಾಪ್ ತೊಗೊಂಡಿದ್ದೀವಿ. ಎಲ್ಲಂದರೆ ಮದ್ದೂರು ವಡೆ ತಿನ್ನೋಕ್ಕೆ. ಸೊ ಬನ್ನಿ ಹೋಗೋಣ. ನಾನು ಅವನು ಇಲ್ಲಿ ಮದ್ದೂರು ವಡೆ ಇಸ್ಕೊಂಡಿದ್ದೀವಿ, ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಇವನಿಂದ. ಬನ್ನಿ ಬೇಗ ತಿಂದ್ಬಿಟ್ಟು ಹೋಗೋಣ. ವಡೆ ತಿಂದಿದ್ದಾಯ್ತು. ಇವಾಗ ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಡ್ತಾ ಇರೋದು. ನನಗಂತೂ ಮೈಕಾಲ್ ನೋವು ಭಯಂಕರ ಬಂದ್ಬಿಟ್ಟೈತೆ. ಅನ್ಕೊಂತ ಇದ್ದೆ ಯಾವತ್ತಾದ್ರೂ ಹೋಗೋಣ ಲೈಕ್ ಲಾಂಗ್ ರೈಡರ್ಸ್ ಥರ ಅಂತ. ಸ್ವಲ್ಪ ಜನ ನೋಡಿ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬಿಟ್ಟು ಇನ್ನೊಂದು 100 ಕಿಲೋಮೀಟರ್ಸ್ ಅನ್ನೋ ಐತೆ. ಬೇಗ ಹೋಗ್ಬಿಡೋಣ ಫಸ್ಟು. ಗಾಯ್ಸ್ ಫೈನಲ್ಲಿ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಸೊ ಈ ಗಾಡಿ ಬಿಟ್ಟು ಆ ಗಾಡಿ ಎತ್ಕೊಂಡು ಇವಾಗ ಫಸ್ಟು ಸುದೀಪ್ ಅವ್ರ ಮನೆ ಹತ್ರ ಹೋಗಿ
ನನ್ನ ವೀಡಿಯೋಸ್ ಎಲ್ಲ ಕಳಿಸ್ಕೊಂಡು ಮನೆಗೆ ಹೊರಟದೆ ಅಷ್ಟೇ ಗೈಸ್. ತುಂಬ ಸುಸ್ತಾಗ್ಬಿಟ್ಟೈತೆ ಗಾಡಿಯಲ್ಲಿ ಮಾತ್ರ ಹೋಗ್ಬಾರ್ದು ಇನ್ಮೇಲೆ, ಅದೊಂದು ಅರ್ಥ ಆಗೋಯ್ತು ನನಗೆ. ಸೊ ಗೈಸ್ ಇವಾಗ ಫೈನಲಿ ಸುದೀಪ್ ಅವ್ರ ಮನೆ ರೀಚ್ ಆಗಿದ್ದೀನಿ ನೋಡಿ. ಪವರ್ ಬ್ಯಾಂಕ್ ಹಾಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಅವ್ನ ಫೋನಲ್ಲಿರೋ ನಾನು ವೀಡಿಯೋಸ್ ಎಲ್ಲ ಕಳಿಸ್ಕೊಂಡು ಸುದೀಪಕ್ಕೆ ಬಾಯ್ ಹೇಳಿ ಎಲ್ಲಿಂದ ಹೊರಡೋದೆ. ಬನ್ನಿ, ಬಾಯ್ 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 ಬಾಯ್. ಝೂಮ್ ಬೇರೆ ಹಾಕಿದ್ದೆ. ಥ್ಯಾಂಕ್ ಯು ಮೈ ಪವರ್ ಬ್ಯಾಂಕ್. ಸೊ ಗೈಸ್ ಇವಾಗ ಡೈರೆಕ್ಟ್ ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೀನಿ. ವೆಯ್ಟ್. ಸೊ ಗೈಸ್ ಮನೆಗೆ ರೀಚ್ ಆಗಿದ್ದೀನಿ. ಸೊ ಅವ್ರು ಮಾತಾಡ್ಸಿದ್ದು ತುಂಬಾ ಖುಷಿ ಆಯ್ತು. ಸೊ ವ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್.